ನಮಸ್ತೆ. ಇವತ್ತು ನಾನು ತಾಲಿಪಟ್ಟು ಮಾಡಿದ್ದೀನಿ. ಇದನ್ನು ಮಸಾಲ ರೊಟ್ಟಿನೂ ಅನ್ಬೋದು. ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 4 ಥರದ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 3 ಕಪ್ಪು ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಸೋಸಿದಾದಮೇಲೆ ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ನು ಮತ್ತು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು, ಜೀರಾ ಪೌಡ್ರು ಮತ್ತು ಅಜ್ವೈನ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅದು ಹಾಕಿದ್ಮೇಲೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಜಾಸ್ತಿ ಹೊತ್ತು ಈ ಹಿಟ್ಟನ್ನ ಇಟ್ಟರೆ ಗಟ್ಟಿ ಇರಲ್ಲ. ಅದಕ್ಕೋಸ್ಕರ ಫಸ್ಟೇ ಕಲಿಸ್ಕೋಬೇಕಾದ್ರೆ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ಅದಾದಮೇಲೆ ಇಲ್ಲಿ ನಾನು ಒಂದು ಶೀಟ್ ತೊಗೊಳ್ತಾ ಇದ್ದೀನಿ. ಈ ಶೀಟು ನಾನು ಅಮೆಝಾನಿಂದ ತೊಗೊಂಡಿರೋದು. ತುಂಬ ಚೆನ್ನಾಗಿರುತ್ತೆ. ತವ ಮೇಲೆ ಹಾಕಿದ್ರೂ ಏನು ಮೆಲ್ಟ್ ಆಗೋಲ್ಲ. ರೊಟ್ಟಿ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಹಿಟ್ಟನ್ನ ಉಂಡೆ ಆಕಾರ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಕೆಳಗೆ ಮೇಲೇನು ಎಳ್ಳು ಹಚ್ಕೋತಾ ಇದ್ದೀನಿ. ಎಳ್ಳು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲ ರೊಟ್ಟಿ. ಈ ಥರ ಶೀಟ್ ಇದ್ದರೆ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ಮತ್ತು ಇದಕ್ಕೆ ಜಾಸ್ತಿ ಆಯಿಲು ಹಾಕಬೇಕಂತ ಏನಿಲ್ಲ. ಬೇಯಿಸ್ಬೇಕಾದ್ರೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಈ ಥರ ಒಂದು ತವ ಇಟ್ಕೊಂಡಿದ್ದೀನಿ. ತವ ಮೇಲೆ ರೊಟ್ಟಿನ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ತೊಗೊಂಡು ಈ ಶೀಟ್ನ ಹೀಗೆ ಪ್ರೆಸ್ ಮಾಡಿದ್ರೆ ಶೀಟಿಂದ ರೊಟ್ಟಿ ತಾನಾಗಿಯೇ ಬಿಡುತ್ತೆ. ಅದಾದಮೇಲೆ ಶೀಟ್ನ ಎತ್ಕೋತಾ ಇದ್ದೀನಿ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿದ್ರೆ ತವ ಕಂಡ್ಕೊಳ್ಳುತ್ತೆ. ಇದೇನು ಅಂಟ್ಕೊಳ್ಳಲ್ಲ. ತುಂಬ ಚೆನ್ನಾಗಿದೆ ಶೀಟು. ಈ ಥರ ಒಂದು ತೊಗೊಂಡ್ರೆ ಈ ಥರ ತೆಳ್ಳಗೆ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಈ ಥರ ತಾಲಿಪಟ್ಟು ಮತ್ತು ಹೋಳಿಗೆ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಶೀಟು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.